ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 4 ವೇರಿಯಬಲ್ ಕೆ ಮ್ಯಾಪ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ನಮಗೆ 4 ವೇರಿಯಬಲ್ಸ್ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇಲ್ಲಿ 4 ವೇರಿಯಬಲ್ಸ್ ಕೊಟ್ಟಿದ್ದಾರೆ. ಸೊ 4 ವೇರಿಯಬಲ್ಸ್ಗೆ 16 ಬಾಕ್ಸಸ್. ನೆಕ್ಸ್ಟ್ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮಾಡೋದು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. 0001 1011 0001 1011 ನೆಕ್ಸ್ಟ್ 01 2 3 4 5 6 7 ಎಲ್ಲದಕ್ಕೂ ಇದೇ ಥರ ಹಾಕೋಬೇಕು. 8 9 10 11 ಇದು ಸೇಮ್ ಎಲ್ಲದಕ್ಕೂ. ನೆಕ್ಸ್ಟ್ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ನಂಬರಿಂಗ್ ಮಾಡ್ಕೊಳ್ಳೋಣ. 0 ಮತ್ತು 1, ನೆಕ್ಸ್ಟ್ 2, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 8, 9, 12, 13, 14. ನಾವು ಯಾವಾಗಲೂ ಗ್ರೂಪ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 2 ಮತ್ತು 4 ಮತ್ತು 8 ಇಷ್ಟು ಗ್ರೂಪ್ಸ್ ಮಾಡಬೇಕು. ಜಾಸ್ತಿ ಯಾವುದು ಗ್ರೂಪ್ ಆಗುತ್ತೋ ಅದನ್ನು ನಾವು ಫಸ್ಟ್ ಮಾಡಬೇಕು. ಸೊ ನಮಗಿಲ್ಲಿ 8 ಗ್ರೂಪ್ ಒಂದೇ ಹತ್ರ ಇದೆ. ಸೊ 8 ಗ್ರೂಪ್ ಇದನ್ನು ನಾವು ಫಸ್ಟಾಗಿ ತಗೊಳ್ಳೋಣ. ನೆಕ್ಸ್ಟ್ ನಾವು ಈ ಕೆ ಮ್ಯಾಪಲ್ಲಿ ಯಾವಾಗಲೂ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು. ಮೀನ್ಸ್ ಇವಾಗ ಇದನ್ನು ನಾವು ಹೀಗೆ ಮಡಚಿದ್ರೆ ಅಡ್ಜಸೆಂಟ್ರಿ ಮ್ಯಾಟ್ರಿಕ್ಸ್ ಇದು ಸೇಮ್ ಆಗುತ್ತೆ. ಸೊ ನೆಕ್ಸ್ಟು 4 ಗ್ರೂಪ್ಸ್ ಮಾಡಬೇಕು. ಇದೊಂದಾಗುತ್ತೆ. ಸೊ ಇದು ಸೆಕೆಂಡ್. ನೆಕ್ಸ್ಟ್ ಇದನ್ನು ಹಾಗೆ ಬಿಡೋಕ್ಕಾಗಲ್ವಲ್ಲ, ಇದು ಮತ್ತು ಇದು ಅಡ್ಜಸೆಂಟ್ರಿ ಮ್ಯಾಟ್ರಿಕ್ಸ್ ಇದೆ. ಸೊ ಇದೊಂದು ಗ್ರೂಪ್, ಇದು 3ನೇ ಗ್ರೂಪ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಗ್ರೂಪ್ದು ಹೇಗೆ ಬರ್ಕೊಳ್ಳೋದು, ಫಸ್ಟು ರೋ ನೋಡಿದಾಗ ಫುಲ್ ಡಿಫ್ರೆನ್ಸ್ ಇದೆ. ಸೊ ಬರೋದಿಲ್ಲ, ಅದನ್ನು ಹಾಗೆ ಬಿಡಬೇಕು. ನೆಕ್ಸ್ಟ್ ಕಾಲಮ್ ನೋಡಿದಾಗ 0001 ಇದೆ, 00 ಸೇಮ್ ಇದೆ. ಸೊ Y' ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಈಕ್ವೇಷನ್, ಸೆಕೆಂಡಲ್ಲಿ ಇದು ಮತ್ತು ಇದು, ಅದರಲ್ಲಿ ಫಸ್ಟ್ ರೋ ನೋಡಿದ್ರೆ 0001 00 ಮ್ಯಾಚ್ ಆಗುತ್ತೆ. ಸೊ W 0 ಇರೋದ್ರಿಂದ ಡ್ಯಾಶ್. ನೆಕ್ಸ್ಟ್ ಕಾಲಮ್ ನೋಡಿದ್ರೆ ಇದು 0010 ನೆಕ್ಸ್ಟ್ 00 ಮ್ಯಾಚ್ ಆಗುತ್ತೆ. ಸೊ Z'. ನೆಕ್ಸ್ಟ್ ಥರ್ಡ್ ನೋಡಿದ್ರೆ ಇದು ಮತ್ತು ಇದು ರೋ ಫಸ್ಟ್ ನೋಡಿದ್ರೆ 0110 ಇದೆ, ಯಾವುದೂ ಮ್ಯಾಚ್ ಆಗೋದಿಲ್ಲ. ನೆಕ್ಸ್ಟ್ ಇದ್ರದ್ದು ಕಾಲಮ್ ನೋಡಿದ್ರೆ 0010 Z' ಆಗುತ್ತೆ. ಸೊ ನೋಡಿ, ಇದನ್ನು ಎಚ್ಚರಿಕೆಯಾಗಿ ಮಾಡಬೇಕು. ನಾನೇ ತಪ್ಪು ಮಾಡಿದ್ದೀನಿ ನೋಡಿ. 0001 ಇಲ್ಲಿ 1011, ಸೊ ಸಾರಿ. ನೆಕ್ಸ್ಟ್ ಇಲ್ಲಿ Z' ಬರುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ರೋ ಕಂಪೇರ್ ಮಾಡಿದಾಗ 011 ಕಾಮನ್ ಇದೆ. ಸೊ X ಬರುತ್ತೆ. ಸೊ ಲಾಸ್ಟ್ ಫೈನಲಿ F ಈಕ್ವಲ್ಸ್ ಫಸ್ಟ್ ಇಕ್ವೇಷನ್ದೇನು Y' ಪ್ಲಸ್ W' Z' ಪ್ಲಸ್ XZ'. ಇದನ್ನು ಈ ಥರ ಆದರೂ ಬರಿಬೋದು, ಆದರೆ ಈ ಥರನೂ ಬರಿಬೋದು. Thank you for watching.